ಬಸವಗಳೈವರು ಹಸಗೆಡಿಸಿಹರೆಂದು ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ ಅವಾಗಳು ಈ ತೋಟದೊಳಗೆ ಜಾಗರವಿತ್ತು ಅವಾಗಳು ಈ ತೋಟದೊಳಗೆ ಜಾಗರವಿತ್ತು ಈ ಸಸಿಯ ಸಲಹಿದೆ ಕಾಣ ಗುಹೇಶ್ವರ ಈ ಸಸಿಯ ಸಲಹಿದೆ ಕಾಣ ಗುಹೇಶ್ವರ. ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನೆಯ ಭ್ರಾಂತಿನ ಬೇರ ಒಡೆದು ಸಂಸಾರವೆಂಬ ಹೆಂಟೆಯ ಬಗೆದು ಬಿತ್ತಿದೆನೆಯ ಬ್ರಹ್ಮಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಟದೊಳಗೆ ಜಾಗರವಿದ್ದು ಈ ಸಸಿಯ ಸಲಹಿದೆನು ಕಣ ಗುಹೇಶ್ವರ. ಪ್ರಭುದೇವರು ಈ ವಚನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸಾಯ ಕ್ರಮವನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಶರಣ ಗೊಗ್ಗಯ್ಯ ಕಾಯಕ ಜೀವಿ, ಶರಣತತ್ವನಿಷ್ಠ, ಅತ್ಯುತ್ತಮವಾದಂಥ ಕಾಯಕವನ್ನು ಮಾಡ್ತಾ ಇದ್ದ. ತನ್ನದೇ ಆದಂಥ ಫಲಭರಿತ ತೋಟವನ್ನು ನಿರ್ಮಾಣ ಮಾಡಿದ್ದ. ಆ ತೋಟದ ಕಾಯಕವನ್ನು ಪೂಜೆ ಅಂತನ್ನುವಂಥ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದ. ಕಾಯಕವೇ ಪೂಜೆಯಾಗಿದ್ದಂಥ ಆತನ ವ್ಯಕ್ತಿತ್ವ ಆ ಕಾಯಕದಲ್ಲಿ ಎಷ್ಟು ಮಗ್ನವಾಗಿತ್ತು. ಆ ಹೊರಗಿನ ಕಾಯಕದಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಗೊಗ್ಗಯ್ಯ ಅನುಭಾವಿಗಳಲ್ಲಿ ಶ್ರೇಷ್ಠನಾದಂಥ ಪ್ರಭುದೇವರನ್ನು ಭೇಟಿಯಾಗುವಂಥ ಒಂದು ಪ್ರಸಂಗ ಬಂತು. ಆ ಪ್ರಭುದೇವರು ಗೊಗ್ಗಯ್ಯನ ಮನಸ್ಸಿನ ವಿಕಾಸದ ಕಾರಣಕ್ಕಾಗಿಯೇ ಅವನ ತೋಟಕ್ಕೆ ಬಂದರು. ಬಂದ ಗುರುಗಳನ್ನು ಗೌರವದಿಂದ ಗೌರವಿಸಿದಂಥ ಗೊಗ್ಗಯ್ಯ ಅವರನ್ನು ಕರೆದುಕೊಂಡು ಇಡೀ ತೋಟವನ್ನೆಲ್ಲ ತೋರಿಸಿದ. ತಾನು ಮಾಡ್ತಕ್ಕಂಥ ಕಾಯಕದ ಪೂಜೆಯ ಪರಿಣಾಮವನ್ನು ಸಂಪೂರ್ಣವಾಗಿ ಎಲ್ಲ ತೋರಿಸಿ, ಗುರುಗಳೇ ನನ್ನ ತೋಟ ಹೇಗಿದೆ ಅಂತ. ಅದಕ್ಕೆ ಪ್ರಭುದೇವರು ಹೇಳಿದ್ರು, ಅಯ್ಯ ನೀನು ತೋಟ ಮಾಡಿದ್ದೀಯಾ, ನಿನ್ನ ತೋಟವನ್ನು ನಾನು ನೋಡಿದೆ, ಆದರೆ ನಾನೂ ಒಂದು ತೋಟ ಮಾಡಿದ್ದೇನೆ, ಆ ತೋಟವನ್ನು ಸಹ ನೀನು ಗಮನಿಸಬೇಕು ಅಂದರು. ಅವನಿಗೆ ಆಶ್ಚರ್ಯ ಆಯಿತು. ಗುರುಗಳೇ ನೀವು ಮಾಡಿದ ತೋಟ ಎಲ್ಲಿ? ನನ್ನ ತೋಟವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟೆ, ನಿಮ್ಮ ತೋಟವನ್ನು ನನಗೆ ತೋರಿಸಿಕೊಡಿ ಅಂತ. ಆಗ ಪ್ರಭುದೇವರು ನಸುನಗುತ್ತಾ ಈ ವಚನದ ಉದ್ಗಾರದ ಮುಖಾಂತರವಾಗಿ ಅವನಿಗೆ ಮಾರ್ಗದರ್ಶನ ಮಾಡಿದರು. ಅವರು ಹೇಳಿದರು, ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನೆಯ ಭ್ರಾಂತಿನ ಬೇರ ಅಂತ. ಈ ಶರೀರ ಇದೆಯಲ್ಲ, ಇದೇ ಒಂದು ತೋಟ ಗೊಗ್ಗಯ್ಯ. ಈ ಶರೀರ ಅಂತ ಅನ್ನುವಂಥ ತೋಟವನ್ನು ನಾನು ಹೇಗೆ ಶುದ್ಧೀಕರಣ ಮಾಡಿ ಹೇಗೆ ವ್ಯವಸಾಯ ಮಾಡ್ತಾ ಇದ್ದೇನೆ ಅಂತ ಅನ್ನುವ ಈ ಸ್ವಾರಸ್ಯಕರವಾದ ವ್ಯವಸಾಯ ಪದ್ಧತಿಯನ್ನು ನೀನು ಕೇಳು. ನೀನು ತೋಟದಲ್ಲಿ ಎಲ್ಲ ಕಳೆಗಳನ್ನು ತೆಗೆದು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಈ ಕಳೆಗಳನ್ನು, ಈ ಕೆಟ್ಟ ಗಿಡಗಳನ್ನು ಕಿತ್ತು ಹಾಕುವ ಕೆಲಸ ನೀನು ಏನು ಮಾಡ್ತಾ ಇದ್ದೀಯಾ? ನೀನು ಗುದ್ದಲಿಯಿಂದ ಆ ತೋಟವನ್ನೆಲ್ಲ ಅಗೆದು ಅದರಲ್ಲಿರ್ತಕ್ಕಂಥ ಈ ಬೇಡವಾದ ಸಸಿಗಳ ಬೇರುಗಳನ್ನೆಲ್ಲ ಕಿತ್ತು ಹಾಕ್ತಾ ಇದ್ದೀಯ. ನೋಡು, ನಾನು ಈ ತನುವನ್ನು ತೋಟ ಮಾಡಿಕೊಂಡಿದ್ದೇನೆ. ಈ ತೋಟದಲ್ಲಿ ನನ್ನ ಮನಸ್ಸೇ ಗುದ್ದಲಿಯಾಗಿ ಕೆಲಸ ಮಾಡ್ತಾ ಇದೆ. ಈ ಗುದ್ದಲಿ ಏನು ಮಾಡ್ತಾ ಇದೆ? ನನ್ನ ಮನಸ್ಸಿನಲ್ಲಿ ಬೇಡವಾಗಿರ್ತಕ್ಕಂಥ ಅಸಂಸ್ಕಾರಯುತವಾಗಿರುವ ಭ್ರಾಂತಿನ ಬೇರುಗಳನ್ನೆಲ್ಲ ಅಗೆದು ಅದನ್ನು ತೆಗೆದು ಹಾಕ್ತಾ ಇದೆ. ಆಜ್ಞಾಚಕ್ರದಲ್ಲಿ ಇರ್ತಕ್ಕಂತಹ ಆನಂದ ಜಲ
ಆ ಅಮೃತ ಸ್ರಾವಿಯಾಗಿರ್ತಕ್ಕಂಥ ಆಜ್ಞಾಚಕ್ರದ ಒಂದು ಅತ್ಯುತ್ತರವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬಾವಿ, ಅಂದರೆ ಭತ್ತದ ಒಂದು ಜೀವ ಸರಿತೆ ಅಖಂಡ ಮಂಡಲದಲ್ಲಿ ಸ್ಥಿರವಾಗಿದೆ. ಅಲ್ಲಿಂದ ನಾವು ನೀರು ತರಬೇಕು. ಅದಕ್ಕೋಸ್ಕರ ಪ್ರಾಣಾಯಾಮ ಪದ್ಧತಿಯ ಪವನವೇ ರಾಟಾಳ ಅಂತ ಹೇಳಿದ್ರೆ ಈ ಉಸಿರಿನ ಸೆಳೆಯುವಿಕೆ ಮತ್ತು ಅದರ ಒಂದು ವಿಸರ್ಜನೆ, ಅದನ್ನು ಬಿಡುವಿಕೆ ಏನಿದೆಯಲ್ಲ, ಉಚ್ಛ್ವಾಸ ನಿಶ್ವಾಸಗಳೇನಿವೆಯಲ್ಲ, ಅದೇ ಈ ಬಾವಿಯಿಂದ ನೀರು ತರ್ತಕ್ಕಂತಹ ಎರಡು ಸಾಧನಗಳು ಅಂತ ಹೇಳಿದ್ರೆ, ಈ ಉಚ್ಛ್ವಾಸ ನಿಶ್ವಾಸಗಳಿಂದ ಈಡಾ ಪಿಂಗಳ ನಾಡಿಗಳಿಂದ ಆ ಆತ್ಮ ಆನಂದದ ಜಲವನ್ನು ಅದನ್ನು ಸಂಚಲನಗೊಳಿಸಿ ಸುಷುಮ್ನಾ ನಾಳದಿಂದ ಆ ಬ್ರಹ್ಮ ಬೀಜವನ್ನು ಬಿತ್ತಿರ್ತಕ್ಕಂತಹ ಆ ಕೇಂದ್ರ ಸ್ಥಾನಕ್ಕೆ ಅಮೃತ ಜಲವನ್ನು ತೆಗೆದುಕೊಂಡು ಹೋಗಿ ತಲುಪಿಸಿ ನಾನು ಆ ಬೀಜ ಚಿಗುರೊಡೆದು ಮೊಳೆತು ಗಿಡವಾಗಿ ಸಮೃದ್ಧವಾಗಿ ಬೆಳೆಯುವಂತೆ ನಾನು ಮಾಡಿದ್ದೆ. ಹೌದು, ತೋಟ ಅಂತಂದ ಮೇಲೆ ತೋಟದಲ್ಲಿ ಒಳ್ಳೆ ಬೆಳೆ ಇದ್ದಾಗ ಆ ಬೆಳೆಯನ್ನು ಹದಗೆಡಿಸುವಂತಹ ಅನೇಕ ಪ್ರಾಣಿಗಳು, ಪಶು ಪಕ್ಷಿಗಳು ಅದರ ಮೇಲೆ ದಾಳಿ ಮಾಡುವುದು ಸಹಜ, ಸ್ವಾಭಾವಿಕ. ಅದೇ ರೀತಿಯಲ್ಲಿ ನಮ್ಮ ಅರಿಷಡ್ವರ್ಗಗಳು ಮತ್ತು ಅಷ್ಟಮದಗಳು ಮುಂತಾಗಿರ್ತಕ್ಕಂಥ ಈ ಬಸವಗಳು, ಅಂದರೆ ಹಂಗಿಲ್ಲದೆ ಇರತಕ್ಕಂಥ, ಕಟ್ಟಿ ಹಾಕಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ವಸ್ತುಗಳೇನಿವೆ ಅವೆಲ್ಲವೂ ಸಹ ಈ ಒಂದು ಬೆಳೆಯ ಮೇಲೆ ದಾಳಿ ಮಾಡಿ ಏಕಾಗ್ರತೆಯನ್ನು, ಬೆಳೆಯನ್ನು ತಿಂದು ಹಾಕಬಾರದು ಅಂತನ್ನುವಂಥ ವ್ಯವಸ್ಥೆಯಲ್ಲಿ ತೊಡಗಿದಾಗ ಆ ಬಸವಗಳ ಇವರು ಹಸಗೆಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ, ಸಮಾನವಾಗಿರ್ತಕ್ಕಂಥ ಮನಸ್ಸು ಸೈರಣೆ ಅಂತ ಅನ್ನುವ ಎಚ್ಚರದ ಬೇಲಿಯನ್ನು ಹಾಕಿ ನಾನು ಈ ಸಸಿಯನ್ನು ಆವಾಗಲೂ ಸಲಹಿದೆ. ಆ ಸಸಿಯನ್ನು ಕಾಪಾಡಬೇಕಾದ್ರೆ ನಾನು ಸ್ವಲ್ಪವೂ ಯಾಮಾರಲಿಲ್ಲ, ಆವಾಗಲೂ ಜಾಗರವಿದ್ದು ಸಸಿಯ ಸಲಹಿದೆ. ಬಹಳ ಎಚ್ಚರಿಕೆಯಿಂದ ಈ ಸಾಧಕನ ಮನಸ್ಸಿನಲ್ಲಿ ಮೂಡತಕ್ಕಂಥ ಈ ಅದ್ಭುತವಾದ ಅಮೃತದ ಬೆಳೆಯನ್ನು ಕಾಪಾಡಬೇಕು. ಒಂದು ಕ್ಷಣ ಏನಾದರೂ ಮೈಮರವು ಉಂಟಾದರೆ ಆ ತೋಟ ಹಾಳಾಗಿ ಹೋಗ್ತದೆ. ಇಂಥ ಅದ್ಭುತವಾದ ತೋಟವನ್ನು ಮಾಡಿ ನನ್ನ ಆತ್ಮಾನುಸಂಧಾನದ ಅಮೃತ ಫಲವನ್ನು ಬೆಳೆದೆ ಗೊಗ್ಗಯ್ಯ ಅಂತ ಹೇಳಿ ಗೊಗ್ಗಯ್ಯನಿಗೆ ಹೇಳಿದ್ರು. ಗೊಗ್ಗಯ್ಯನಿಗನ್ನಿಸ್ತು, ಹೊರಗಿನ ತೋಟ ಅಷ್ಟೇ ಮುಖ್ಯವಲ್ಲ, ಒಳಗಿನ ತೋಟವೂ ಮುಖ್ಯ. ಹೊರಗಿನ ತೋಟ ಅದು ನೀಲನಕ್ಷೆ, ಒಳಗಿನ ತೋಟ ಇದೆಯಲ್ಲ ಇದು ವಾಸ್ತವ ಸ್ಥಿತಿ. ಹೊರಗೆ ಮಾಡುವ ಕಾಯಕ ಒಳಗೆ ಪರಿಪೂರ್ಣವಾಗಿ ಅಭಿವ್ಯಕ್ತವಾದಾಗ ವ್ಯಕ್ತಿ ಶಕ್ತಿಯಾಗಿ ಮಾರ್ಪಡ್ತಾನೆ ಅಂತನ್ನುವಂತಹ ಒಂದು ಅದ್ಭುತ ಚಿಂತನೆಗೆ ಈ ವಚನ ನಮಗೆ ಗ್ರಾಸವನ್ನು ಕೊಡ್ತು.